ಇಡೀ ಅವ್ರಿಗೆ ಒಳ್ಳೆ ಮನಸ್ಥಿತಿ ಏನಾದರೂ ಇದ್ದಿದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳನ್ನು ಬಂದ್ ಮಾಡಿದರೆ ನಾವು ಕೂಡ ಅವ್ರ ಜೊತೆಗೆ ನಿಂತು ಬಂದು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಸುಮಾರು 40 ವರ್ಷಗಳಿಂದ ಇರಲಿಲ್ಲ. ಈ ಸಲ ಒಂದು MLA ಆಗಿರೋದಕ್ಕೆ ಎಲ್ರಿಗೂ ಹೊಟ್ಟೆ ಉರಿ ಆಗಿಬಿಟ್ಟಿದೆ. ಅವ್ರನ್ನ ನೀವೆಷ್ಟೇ ತುಳಿಯೋಕೆ ಹೋದ್ರೂ ಇದು ಸಾಧ್ಯ ಇಲ್ಲ. ಇನ್ನೂ 2-3 ಟೈಮು ನೀವು ಏನು ಪ್ರಯತ್ನ ಮಾಡಿದ್ರೂ ಆಗೋದಿಲ್ಲ. ಇನ್ನೂ 2-3 ಟೈಮು ನಮ್ಮ ಪ್ರದೀಪ್ ಈಶ್ವರ್ ಸಾರೇ ಇಲ್ಲಿ MLA ಆಗ್ತಾರೆ ಅನ್ನೋದು ಎಲ್ಲ ದಲಿತ ಸಂಘಟನೆಗಳಿಂದನೂ ವಿರೋಧ ಇದೆ. ನಾವು ಯಾರೂ ಅದಕ್ಕೆ ಬೆಂಬಲಿಸೋದಿಲ್ಲ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಸಾಮಾನ್ಯರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಏನಂತಂದರೆ ಒಂದು 15-20 ವರ್ಷಗಳಿಂದ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರಿಗಾಗಿ ಅನೇಕ ಹೋರಾಟಗಳನ್ನು ನೀರಾವರಿ ಹೋರಾಟ ಸಮಿತಿಯ ಜೊತೆಗೆ ಅನೇಕ ಸಂಘಟನೆಗಳು ಸೇರಿ ತುಂಬ ಪ್ರಬಲವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿವಿ. ನಾವು ಕೇಳ್ತಾ ಇದ್ದಿದ್ದು ಏನಂತಂದರೆ ಪಶ್ಚಿಮ ಘಟ್ಟಗಳಲ್ಲಿ ವೇಸ್ಟಾಗಿ ಹರಿತಿದ್ದಂಥ ನೀರು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಕುಡಿಯೋದಕ್ಕೆ ಈ ಕಡೆ ತರಬೇಕನ್ನೋಂಥ ಒತ್ತಾಯವನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ವಿ. ಆದರೆ ಸರ್ಕಾರ ಏನು ಮಾಡ್ತೋ ಅಷ್ಟು ದೂರದಿಂದ ನೀರು ಕಲೆಕ್ಟ್ ಮಾಡಿ ತರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಎತ್ತಿನ ಹೊಳೆ ನೀರನ್ನು ಕುಡಿಯೋದಕ್ಕೆ ಕೊಡ್ತೀವಿ ಅಂತೇಳಿ ಸರ್ಕಾರದಲ್ಲಿ ತೀರ್ಮಾನ ಆಯಿತು. ಅದರ ಪ್ರೋಗ್ರೆಸ್ ಆಯಿತು, ಅದು ಕೆಲಸ ಕಾರ್ಯಗಳನ್ನು ಕೂಡ ನಡೀತಾ ಬಂತು. ಆದರೆ ಅದರ ನಂತರ ನಮ್ಮ ಕ್ಷೇತ್ರದಲ್ಲಿ ಸುಮಾರು 10 ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ನಾವು ಯಾರೂ ಕೂಡ ಕೊಳಚೆ ನೀರು ಕೊಡಿ ಅಂತ ನಾವು ಯಾರೂ ಕೂಡ ಕೇಳಿರಲಿಲ್ಲ. ಅಂಥ ಒಂದು ಕೊಳಚೆ ನೀರನ್ನು HN ವ್ಯಾಲಿ ಅನ್ನೋಂಥ ಒಂದು ಯೋಜನೆಯನ್ನು ಇಟ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಒಂದು ಕೊಳಚೆ ನೀರಿನ ಭಾಗ್ಯವನ್ನು ತಂದುಕೊಟ್ರು. ಅದು ನಾವು ಆವತ್ತು ಕೂಡ ಅದನ್ನು ಆ ನೀರು ಬೇಕಾಗಿಲ್ಲ ಅಂತ ಹೇಳಿ ಕೂಡ ನಾವು ಒತ್ತಾಯ ಮಾಡಿದ್ವಿ. ಕೊಡೋದಾದರೆ ಅದನ್ನು 3 ಹಂತದಲ್ಲಿ ಶುದ್ಧೀಕರಣ ಮಾಡಿ ಈ ಭಾಗಗಳಿಗೆ ಕೊಡಬೇಕು ಮತ್ತು ಅದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ, ಕೆರೆಗಳು ಮಾತ್ರ ತುಂಬಿಸೋಂಥ ಕೆಲಸ ಮಾಡಬೇಕಂತ ನಾವು ಮಾಡಿದ್ವಿ. ಆದರೆ 2 ಹಂತದ ಒಂದು ಶುದ್ಧೀಕರಣ ಮಾಡಿ ಈ ಭಾಗಗಳಿಗೆ ನೀರನ್ನು ಕೊಟ್ಟಿದ್ದಾರೆ. ಆದರೆ 10 ವರ್ಷಗಳಲ್ಲಿ ಯಾವುದೇ ಸಂಘಟನೆ ಆಗಿರ್ಬೋದು, ಯಾವುದೇ ಹೋರಾಟ ಸಮಿತಿಗಳಾಗಿರ್ಬೋದು ಅಥವಾ ಯಾವುದೇ ರಾಜಕಾರಣಿಗಳಾಗಿರ್ಬೋದು ಯಾರು ಕೂಡ ಅವರನ್ನು ಪ್ರಶ್ನೆ ಮಾಡಲಿಲ್ಲ. ಯಾಕೆ ಈ ನೀರು ಕೊಡ್ತಾಯಿದ್ದೀರಿ, ಯಾತಕ್ಕಾಗಿ ಕೊಡ್ತಾಯಿದ್ದೀರಿ, ಈ ನೀರು ನಮಗೆ ಬೇಡ ಅಂತ ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ. ಯಾಕಂತಂದರೆ ಅದು ಒಂದು ರೀತಿಯ ಒಂದು ಸಂಬಂಧಿಕವಾಗಿರ್ತಕ್ಕಂಥದ್ದು ಆಗಿದ್ದರಿಂದ ಅವ್ರು ಯಾರು ಕೂಡ ಪ್ರಶ್ನೆ ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಮೇಲೆ ಇದು ಕೇವಲ 3ನೇ ವರ್ಷ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಅನೇಕರು ಉಟ್ಕೊಂಡಿದ್ದಾರೆ ಅವ್ರ ವಿರುದ್ಧವಾಗಿ ಮಾತಾಡೋದಕ್ಕೆ. ಆ ಕಾರಣಕ್ಕಾಗಿ ಇವತ್ತು ಏನು 3ನೇ ಹಂತದ ಶುದ್ಧೀಕರಣ ಪ್ರಶ್ನೆ ಮಾಡಲಿ, ನಾವು ಕೂಡ ಮಾಡ್ತೀವಿ. ಆದರೆ 3 ಜಿಲ್ಲೆಗಳು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ವ್ಯಾಲಿ ನೀರನ್ನು 3 ಹಂತದಲ್ಲಿ ಶುದ್ಧೀಕರಣ ಮಾಡಬೇಕಂತಂದರೆ ಒಬ್ಬ ಶಾಸಕರು ಒತ್ತಾಯ ಮಾಡಿದ್ರೆ ಆಗೋದಿಲ್ಲ. ಈ 2 ಭಾಗದ ಶಾಸಕರು ಮಂತ್ರಿಗಳು ಸೇರಿ ಸರ್ಕಾರದ ಮೇಲೆ ಒತ್ತಡ ತಂದಾಗ ಮಾತ್ರ ಈ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಮರೆತು ಇವತ್ತು ಒಬ್ಬ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಇವತ್ತು ಏನೋ ಈ ಥರದ ಒಂದು ಅವಾಚ್ಯವಾಗಿ ಮಾತಾಡ್ತಕ್ಕಂಥದ್ದು ಮತ್ತು ಅವರನ್ನು ಕೇವಲವಾಗಿ ಮಾತಾಡ್ತಕ್ಕಂಥದ್ದು, ಅವರ ವಿರುದ್ಧ ಅನೇಕ ಇವತ್ತು ಬೇರೆ ಹೊಸ ರಾಜಕಾರಣಿಗಳು ಇವತ್ತು ಹುಟ್ಕೊಂಡಿದ್ದಾರೆ. ಅವ್ರಿಗೆ ವಿಚಾರನೇ ಗೊತ್ತಿಲ್ಲ, ನೀರಾವರಿ ಹೋರಾಟ ಯಾವಾಗ ಪ್ರಾರಂಭ ಆಯಿತು ಅನ್ನೋದು ಗೊತ್ತಿಲ್ಲ, ಯಾತಕ್ಕಾಗಿ ಬಂತು ಅನ್ನೋದು ಗೊತ್ತಿಲ್ಲ. ಆದರೆ ಇವತ್ತು ಕೆರೆಗೆ ಹೋಗೋದು, 2 ಬಾಟ್ಲ್ ನೀರು ತರೋದು, ಅದನ್ನು ಜನರ ಮುಂದೆ ಪ್ರಚಾರ ಮಾಡ್ತಾ ಇವತ್ತು ಅನೇಕ ಒಂದು ಶಾಸಕರು ವಿರುದ್ಧವಾಗಿ ಮಾತಾಡೋದಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಏನು ಇದೇ ತಿಂಗಳು 15ನೇ ತಾರೀಕು ಚಿಕ್ಕಬಳ್ಳಾಪುರ ಬಂದಿಗೆ ಕೂಡ ಕರೆ ಕೊಟ್ಟಿದ್ದಾರೆ. ನಾವು ಪ್ರಜ್ಞಾವಂತರಾಗಿರ್ತಕ್ಕಂಥ ಪ್ರತಿಯೊಬ್ಬ ಜನ ಕೂಡ ಇವತ್ತು ನಾವು ಏನು ಕೇಳಬೇಕಾಗಿದೆ, ನಮ್ಗೆ ಕುಡಿಯೋದಕ್ಕೆ ನೀರು ಕೊಡಬೇಕು, ಎತ್ತಿನ ಹೊಳೆ ಬೇಗ ಮಾಡಿ, ಇಲ್ಲಾಂತಂದರೆ ಆಂಧ್ರ ಭಾಗದಲ್ಲಿ ಹೋಗ್ತಕ್ಕಂಥ ಕೆರೆ ನದಿ ನೀರನ್ನು ನಮಗೆ ಕೊಡಿ ಅನ್ನೋಂಥ ಒತ್ತಾಯ ಮಾಡಬೇಕಾದ್ರೆ ಒಂದೇ ಚಿಕ್ಕಬಳ್ಳಾಪುರ ಮಾತ್ರ ಬಂದ್ ಮಾಡ್ತಕ್ಕಂಥದ್ದು ಇದು ವ್ಯವಸ್ಥಿತವಾದ ಒಂದು ಕಾರ್ಯ ಅಲ್ಲ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದಾದರೆ ಶಾಸಕರು ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸ ಆಗಿರ್ತದೆ. ಹಾಗಾಗಿ ಇಡೀ ಅವ್ರಿಗೆ ಒಳ್ಳೆ ಮನಸ್ಥಿತಿ ಏನಾದರೂ ಇದ್ದಿದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳನ್ನು ಬಂದ್ ಮಾಡಿದರೆ ನಾವು ಕೂಡ ಅವ್ರ ಜೊತೆಗೆ ನಿಂತು ಬಂದು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಾವು ಕೂಡ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಆದರೆ ಇವತ್ತು ಏಕೈಕ ಚಿಕ್ಕಬಳ್ಳಾಪುರ ತಾಲೂಕನ್ನು ಮಾತ್ರ ಕೇಂದ್ರವಾಗಿ ಇಟ್ಕೊಂಡು ಬಂದ್ ಮಾಡ್ತಾ ಇರೋದ್ರಿಂದ ನಾವು ಯಾರು ಕೂಡ ಅವ್ರ ಜೊತೆಲಿ ಭಾಗವಹಿಸಿದ್ದಲ್ಲ, ಬಂದ್ಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲವನ್ನು ನಿರಾಕರಣೆ ಮಾಡ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತಾಯಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಈಗ ಹೊಸ ರಾಜಕೀಯ ವ್ಯಕ್ತಿಗಳು ಏನು ಅವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಏನು ಇವತ್ತು ಬಂದ್ ಕರೆ ಮಾಡಿದ್ದಾರೆ, ಆ ಬಂದ್ಗೆ ಎಲ್ಲ ದಲಿತ ಸಂಘಟನೆಗಳಿಂದನೂ ವಿರೋಧ ಇದೆ. ನಾವು ಯಾರೂ ಅದಕ್ಕೆ ಬೆಂಬಲಿಸೋದಿಲ್ಲ. ಕಾರಣ ಏನಂದರೆ, ಎರಡೂ ಜಿಲ್ಲೆಗಳಲ್ಲಿ ಇದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ನೀರಿನ ವ್ಯವಸ್ಥೆ ಇದೆ. ಮಾಡಿದಂಥವರು ಯಾರು ಅಂತ ಎಲ್ರಿಗೂ ಗೊತ್ತು. ಅವ್ರು ಮಾಡಿ ಅವರು 10 ವರ್ಷಗಳು ಅಧಿಕಾರ ನಡೆಸಿದ್ರು, ಆವಾಗ ಯಾರೂ ಬಾಯಿ ಬೆಚ್ಚಲಿಲ್ಲ. ಇವಾಗ ಒಬ್ಬ ಹಿಂದುಳಿದ ವರ್ಗದ
ವರ್ಗದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನು MLA ಆಗಿರೋದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲದೆ ಅವರು ಪಿತೂರಿ ಮಾಡ್ತಾ ಇದ್ದಾರೆ. ಈ ಪಿತೂರಿಗಳೆಲ್ಲನೂ ಏನು ನಡೆಯೋದಿಲ್ಲ ಸರ್. ಯಾಕಂದರೆ ಅವ್ರ ಮನಸ್ಸು ಚೆನ್ನಾಗಿದೆ, ಅವ್ರ ಮಾರ್ಗ ಚೆನ್ನಾಗಿದೆ, ಅವ್ರು ಏನು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರೂ ಈ ನಮ್ಮ 3ನೇ ಹಂತದ ಶುದ್ಧೀಕರಣದ ಪರವಾಗಿದ್ದಾರೆ, ಅವರೇನು ವಿರುದ್ಧವಾಗಿಲ್ಲ. ಯಾಕೆ ಅವ್ರನ್ನೇ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅನ್ನೋದು, ಇದು ರಾಜಕೀಯ ಅನ್ನೋದು ಪೂರಕವಾಗಿ ಗೊತ್ತಾಗ್ತಾ ಇದೆ. ಇದರಿಂದ ನಮ್ಮ ಯಾವುದೇ ಸಂಘಟನೆಗಳಾಗಲಿ ಪಕ್ಷದಿಂದ ಆಗಲಿ ನಾವು ಇದಕ್ಕೆ ಬೆಂಬಲ ಕೊಡೋದಿಲ್ಲ. ಪ್ರದೀಪ್ ಈಶ್ವರ್ ಅವರು 3ನೇ ಹಂತದ ಶುದ್ಧೀಕರಣಕ್ಕೆ ಪರವಾಗಿದ್ದಾರೆ. ಅವ್ರನ್ನ ನೀವೆಷ್ಟೇ ತುಳಿಯೋಕೆ ಹೋದ್ರೂ ಇದು ಸಾಧ್ಯ ಇಲ್ಲ. ಇನ್ನೂ 2-3 ಟೈಮು ನೀವು ಏನು ಪ್ರಯತ್ನ ಮಾಡಿದ್ರೂ ಆಗೋದಿಲ್ಲ. ಇನ್ನೂ 2-3 ಟೈಮು ನಮ್ಮ ಪ್ರದೀಪ್ ಈಶ್ವರ್ ಸಾರೇ ಇಲ್ಲಿ MLA ಆಗ್ತಾರೆ ಅನ್ನೋದು ಈಗಿನ ನಮ್ಮ ಉದ್ದೇಶ ಅಂತ ಈ ಮುಖಾಂತರ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್. ಇದೇ ತಿಂಗಳು 15ನೇ ತಾರೀಕು ಚಿಕ್ಕಬಳ್ಳಾಪುರ ಬಂದಕ್ಕೆ ಕರೆ ಕೊಟ್ಟಿದ್ದಾರೆ. ಅದು ಯಾವ ಪುರುಷಾರ್ಥಕ್ಕೆ ಒಂದು ಬಂದಕ್ಕೆ ಕರೆ ಕೊಟ್ಟಿದ್ದಾರೋ ಇದಂತೂ ಗೊತ್ತಿಲ್ಲ. ಇವತ್ತು ಇಡೀ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಇಡೀ ಎಲ್ಲ ಶಾಸಕರು, ಎಲ್ಲ ಸಚಿವರು ಅವರೆಲ್ಲ ಒಟ್ಟುಗೂಡಿ ಈ ನೀರಿನ ಬಗ್ಗೆ ಮಾತಾಡೋಕ್ಕೆ ಇದಿದೆ. ಎಲ್ಲೂ ಯಾವ ತಾಲೂಕಲ್ಲೂ ಇದುವರೆಗೂ ಯಾರೂ ಅಷ್ಟೇ ಚಕಾರ ಎತ್ತಾ ಇಲ್ಲ. ಇದೇ ಚಿಕ್ಕಬಳ್ಳಾಪುರದಲ್ಲಿ ಚಕಾರ ಎತ್ತಾರೆ. ಯಾಕೆ? ಅದೇ ಒಬ್ಬ ಹಿಂದುಳಿದ ವರ್ಗದ ನಾಯಕ ಸುಮಾರು 40 ವರ್ಷಗಳಿಂದ ಇರಲಿಲ್ಲ. ಈ ಸಲ ಒಂದು MLA ಆಗಿರೋದಕ್ಕೆ ಎಲ್ರಿಗೂ ಹೊಟ್ಟೆ ಉರಿ ಆಗಿಬಿಟ್ಟಿದೆ. ಅದರಿಂದ ಏನೇ ಮಾಡಿ ಅವರಿಗೆ ಒಂದು ಕೆಟ್ಟ ಹೆಸರು ತರಬೇಕಂತ ಉದ್ದೇಶದಿಂದ ಈ ಒಂದು ಏನು 15ನೇ ತಾರೀಕು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಬಂದ್ಗೆ ಸಂಪೂರ್ಣವಾಗಿ ನಾವು ಯಾರೂ ಸಹ ಭಾಗವಹಿಸೋದಿಲ್ಲ. ಯಾಕಂದರೆ ನಿಮಗೆ ನಿಜವಾಗಲೂ ಆಸಕ್ತಿ ಇದ್ದರೆ ನೀರಿನ ಬಗ್ಗೆ ಎಲ್ಲ ತಾಲೂಕುಗಳು, ಎಲ್ಲ MLAಗಳ ಮನೆ ಮುಂದೆ ಧರಣಿ ಮಾಡಲಿ, ಅವ್ರು ತಾಕತ್ತಿದ್ದರೆ. ಇವತ್ತು ಉದ್ದೇಶಪೂರ್ವಕವಾಗಿ ನಮ್ಮ ಚಿಕ್ಕಬಳ್ಳಾಪುರದ MLA ಅವರ ವಿರುದ್ಧ ಯಾಕೆ ಚಿಕ್ಕಬಳ್ಳಾಪುರ ಬಂದ್ ಮಾಡ್ತಾ ಇರೋದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.